ಎಂಟ್ರಿ ಕೊಡಲ್ಲ. ನಾವು ಈಚೆನೆ ನೋಡ್ಬೋದು. ಯಾವುದೇ ಫೋಟೋ ಹಲವು ಇರೋದಿಲ್ಲ ಇಲ್ಲಿ. ಫೋಟೋ ತಗೊಳ್ಳೋಗಿಲ್ಲ, ವಿಡಿಯೋ ಮಾಡೋಗಿಲ್ಲ. ಆಗಿಂದ ಈಚೆ ಬರ್ತೀನಿ. ಇಲ್ಲಿ ನೋಡ್ಬೋದು ನಾವು ತಂದಿರುವಂಥ ಇಟ್ಟಿಗೆ ಇರ್ಬೋದು, ಮಣ್ಣು ಇರ್ಬೋದು. ಇಲ್ಲಿ ಇಟ್ಟು ಪೂಜೆ ಮಾಡಿಕೊಡ್ತಾರೆ. ಇದಕ್ಕೆ ಅವ್ರದ್ದು ಆದಂಥ ಶುಲ್ಕವನ್ನು ತಗೊಳ್ಕೊಳ್ತಾರೆ. ಇಲ್ಲಿ ಪೂಜೆ ಮಾಡಿಸಿ ತಗೊಂಡೋಗಿ ಮನೆಯಲ್ಲಿ ಕೂಡ ಪೂಜೆ ಮಾಡ್ಬೋದು. ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ. ಈ ದೇವಸ್ಥಾನ ಅದಕ್ಕೆ ಪ್ರಮುಖವಾಗಿದೆ. ನೀವು ಈಚೆ ಒಬ್ಬರು ಅಜ್ಜಿ ಕೂತಿರ್ತಾರೆ. ಇಲ್ಲಿ ಆ ದೇವರ ಫೋಟೋವನ್ನು ಉಚಿತವಾಗಿ ನೀಡ್ತಾರೆ. ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಗೋರಮಾತಾ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ ಇರುವಂಥ ಫೋಟೋ. ನೆಕ್ಸ್ಟ್ ಊಟದಲ್ಲಿ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಇದು ಪ್ರಸಾದ ನೀಡುವಂಥ ಜಾಗ. ಇಲ್ಲಿ ತುಂಬ ಭಕ್ತಾದಿಗಳು ಬರುವಂಥವ್ರಿಗೆ ಪ್ರಸಾದವನ್ನು ನೀಡ್ತಾರೆ. ಯಾವುದೇ ರೀತಿ ಶುಲ್ಕವನ್ನು ಪಡೆಯುವುದಿಲ್ಲ. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ITI ಮತ್ತು ಡಿಪ್ಲೊಮಾ ಮಾಡಿರುವಂಥವ್ರು, ಎನಿ ಡಿಗ್ರಿ ಮಾಡಿರುವಂಥವ್ರಿಗೆ ಕೆತ್ತನೆಯ ಕೆಲಸವನ್ನು ಕೊಡ್ತಾರೆ. ಇಲ್ಲಿ ಜಾಬ್ ಕೂಡ ಅವೈಲೇಬಲ್ ಇದೆ, ಜಾಬ್ ಮಾಡುವಂಥವ್ರಿಗೆ. ಇಲ್ಲಿ ನೋಡ್ಬೋದು ದೇವಸ್ಥಾನದ ಫೋಟೋಗಳು. ಈ ದೇವಸ್ಥಾನದಲ್ಲಿ ನೀವು ಯಾವ್ದಾರ ITI ಡಿಪ್ಲೊಮಾ ಏನೇ ಮಾಡಿರ್ಬೋದು, ಇಲ್ಲಿ ಬಂದು ನೀವು ಈ ಕೊಟ್ಟಿರೋವಂಥ ನಂಬರ್ಗೆ ಕಾಲ್ ಮಾಡಿ ವಿಚಾರ ಮಾಡ್ಕೋಬೋದು. ನಾನು ನಿಮಗೆ ಮುಂಚೆ ಹಾಕಿದ್ನಲ್ಲ ಆ ನಂಬರ್ಗೆ. ಹಾಗೆಯೇ ಮುಂಚೆ ಬಂದರೆ ಇಲ್ಲಿ ಒಂದು ಕಾವೇರಿ ಬ್ಯಾಕ್ ವಾಟರ್ ಅಂತ ಹೇಳಿದ್ನಲ್ಲ ನೋಡಿ, ಇದು ನೋಡಿ ಸುಂದರವಾದಂಥ ಜಾಗ. ನೋಡ್ಬೋದು ಇಲ್ಲಿ ಬ್ಯೂಟಿಫುಲ್ ಪ್ಲೇಸ್ ಇದೆ, ಕಾವೇರಿ ಬ್ಯಾಕ್ ವಾಟರ್. ನೋಡ್ಬೋದು ಈಗ ಎಷ್ಟು ಸುಂದರವಾಗಿದೆ ಅಂತ. ಫ್ಯಾಮಿಲಿ ಜೊತೆ ಬರ್ಬೋದು.